ಸ್ನೇಹಿತರೆ ನಮಸ್ತೆ. ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ಸ್ವಾಗತ. ನಿನ್ನೊಂದು ದೃಶ್ಯಗಳು ಯಾದಗಿರಿ ನಗರದ ದೃಶ್ಯಗಳು. ಇದು ಯಾದಗಿರಿ ನಗರದಿಂದ ಕಲಬುರಗಿ ಕಡೆ ಹೋಗುವಂತಹ ನೀವು ದೃಶ್ಯ ನೋಡ್ತಾ ಇದ್ರಿ. ಈ ದೃಶ್ಯಗಳಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಪ್ಪ ಅಂತಂದರೆ, ಇಲ್ಲೊಂದು ಡಿಗ್ರಿ ಕಾಲೇಜ್ನ RTO ಸರ್ಕಲ್ ಬಸ್ ಶೆಲ್ಟರ್ ಅಂತ ಇದೆ. ಡಿಗ್ರಿ ಕಾಲೇಜ್ ಮುಂದುಗಡೆ ಎಕ್ಸಾಕ್ಟ್ ಇದು ನಿರ್ಮಾಣ ಮಾಡಿದ್ದಾರೆ. ಭಾಳಷ್ಟು ವರ್ಷ ಆಯಿತು ನಿರ್ಮಾಣ ಮಾಡಿ, ಎಲ್ಲ ಬೋರ್ಡ್ ಎಲ್ಲ ಕಿತ್ಕೊಂಡು ಹೋಗಿದೆ. ಇರಲಿ, ಪರವಾಗಿಲ್ಲ ಬಿಡಿ. ನಾನು ಜಾಸ್ತಿ ಯಾರು ಮಾಡಿದ್ರು ಏನು ಮಾಡಿದ್ರು ಅಂತ ಹೇಳೋಂಗಿಲ್ಲ. ನಾನು ಒಂದು ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಥರ ಇದನ್ನು ಸಾರ್ವಜನಿಕರ ಹಣವನ್ನು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನೀವೇನು ಇದು ರೆಡಿ ಮಾಡ್ತಿರಲ್ಲ, ಈ ರೆಡಿ ಮಾಡಿದಂತಹ ಒಂದು ಬಸ್ ಶೆಲ್ಟರ್ಗೆ ಮೇಂಟೆನೆನ್ಸ್ ಯಾರು ಮಾಡಬೇಕು? ಮೇಂಟೆನೆನ್ಸ್ ಹೇಗೆ ಮಾಡಬೇಕು? ಬರೀ ನಿರ್ಮಾಣ ಮಾಡೋದು ಹೋಗೋದು ಅಂದರೆ ಇದು ಸರಿಯಾ? ನಿರ್ಮಾಣ ಮಾಡಿದಿರಿ, ಏನು ತಾವು ನಿರ್ಮಾಣ ಮಾಡಿದ್ದು ಬರೀ ಬಿಲ್ ಎತ್ತಬೇಕಂತೇಳಿ ನಿರ್ಮಾಣ ಮಾಡಿದ್ರೆ, ಅಥವಾ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನೀವೇನು ಮಾಡಿದಿರಿ ನಿರ್ಮಾಣ, ಇದು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರಬೇಕಂತ ನಿರ್ಮಾಣ ಮಾಡಿದ್ದೀರಾ, ಇಲ್ಲ ತಮ್ಮ ಸ್ವಂತ ಲಾಭಕ್ಕೋಸ್ಕರ ನಿರ್ಮಾಣ ಮಾಡಿದ್ರೆ? ನಮಗೆ ನನ್ನ ಪ್ರಶ್ನೆ ಇದೆ, ತಾವು ಕಾಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ನೀವು ಸಾರ್ವಜನಿಕರಿಗೆ ಆಗಲಿ ಬಿಡಿ, ನಮಗೆ ಒಂದು ಲಾಭ ಆದರೆ ಸಾಕು ಅನ್ನೋದಾದರೆ, ನಿಮ್ಮನ್ನು ಏನು ಮಾಡಬೇಕು ಕಾನೂನು ರೀತಿಯಲ್ಲಿ ಅದು ಮಾಡಬೇಕಾಗುತ್ತೆ. ಇಲ್ಲ ಸಾರ್ವಜನಿಕರಿಗೋಸ್ಕರ ನಾವು ಮಾಡಿದ್ದೇವೆ, ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರಬೇಕು ಅಂತಂದರೆ ಇದು ಯಾಕೆ ಮೇಂಟೆನೆನ್ಸ್ ಮಾಡಿಲ್ಲ ನೀವು? ಅದ್ರ ಬಗ್ಗೆ ಸಹ ನೀವು ಕಾಮೆಂಟ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಇದು ಸಾರ್ವಜನಿಕರಿಗೆ ಅನುಕೂಲಕ್ಕೇನು ಮಾಡಿರ್ತಾರೆ. ಆದರೆ ಈ ರೀತಿ ಬೇಕಾಬಿಟ್ಟು ಬೇಜವಾಬ್ದಾರಿತನದಿಂದ ಈ ರೀತಿ ಆದರೆ ನೋಡಿ, ಇಲ್ಲಿ ಹೇಗೆ ಅಂತ ಹೇಳಿ ನನ್ನ ಪ್ರಶ್ನೆ. ನೋಡಿ, ಇಲ್ಲಿ ಮಲ ಮೂತ್ರ ಮತ್ತು ಇಲ್ಲೇ ಕುಳಿತುಕೊಂಡು ಕೆಲವೊಬ್ಬರು 90 ಸಹ ಹೊಡ್ತಾ ಇದ್ದಾರೆ. ಕುಡುಕರ ಅಡ್ಡಿ ಆಗಿದೆ ಇದು. ಸಂಬಂಧಪಟ್ಟಂಥ ಅಧಿಕಾರಿಗಳು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮಗೆ? ಈ ಜನಪ್ರತಿನಿಧಿಗಳು ನೀವು ಏನು ಮಾಡ್ತಿರಬಹುದು? ನಾವೇನಾದರೂ ಜನಪ್ರತಿನಿಧಿಗಳ ಸ್ವಲ್ಪ ವಿಡಿಯೋ ಮಾಡಿ ಹಾಕಿದರೆ ಯಾರ್ಯಾರೋ ಕಾಮೆಂಟ್ ಮಾಡ್ತಾರೆ. ಆ ಕಾಮೆಂಟ್ ಮಾಡುವಂಥ ನಾಲಾಯಕರಿಗೆ ಗೊತ್ತಿಲ್ವಾ ಇದು ನಮ್ಮ ಜನಪ್ರತಿನಿಧಿಗಳಿಗೆ ಹೇಳ್ಬೇಕಂತೇಳಿ? ಬರೀ ಫಾಲೋ ಮಾಡ್ತೀರ ಅವರಿಗೆ. ಅದೇ ಇಂಥವೆಲ್ಲ ಹೇಳ್ಬೇಕು ನಿಮ್ಮ ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ, ಸಂಸದರಿಗೆ, ಸಚಿವರಿಗೆ, ಕೇಂದ್ರ ಸಚಿವರಿಗೆ, ಅಧಿಕಾರಿಗಳಿಗೆ. ಇವತ್ತು ಹೇಗಾಗಿದೆ ನಮ್ಮ ಪರಿಸ್ಥಿತಿ ಅಂದರೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಈ ರೀತಿ ಒಳ್ಳೆಯದಲ್ಲ. ಇದು ನೋಡಿದು ಹೇಗಿದೆ ಪರಿಸ್ಥಿತಿ. ಇದು ಅಡ್ರೆಸ್ ಎಲ್ಲಿದೆ ಅಂತಂದರೆ, ಯಾದಗಿರಿ ನಗರದಿಂದ ಕಲಬುರಗಿ ಹೋಗುವಂಥ ರಸ್ತೆಯಲ್ಲಿ ಡಿಗ್ರಿ ಕಾಲೇಜ್ ಮುಂದುಗಡೆ RTO ಆಫೀಸ್ ಅಂತ ಹೇಳ್ತೀವಲ್ಲ, ನೋಡಿ ಇದೆಲ್ಲ. ನಾವು ಅರ್ಥ ಮಾಡಿಕೊಳ್ಬೇಕು, ಇದು ಸಾರ್ವಜನಿಕರ ತೆರಿಗೆ ಹಣದಿಂದ ಕಟ್ಟಿರುವಂಥದ್ದು. ಯಾರೇ ಸಚಿವರು ಕಟ್ಟಿರ್ಬೋದು, ಯಾರೇ ಶಾಸಕರಾಗಿರ್ಬೋದು, ಯಾರೇ ಸಂಸದರಾಗಿರ್ಬೋದು, ಯಾರೇ ಆಗಿರಬಹುದು, ಅವರ ಮನೆಯಿಂದ ತಂದು ಕೊಟ್ಟಂಥದ್ದಲ್ಲ ಇದು. ಇದೆಲ್ಲ ನಿರ್ಮಾಣ ಆಗಿದ್ದು ಸಾರ್ವಜನಿಕರ ತೆರಿಗೆ ಹಣದಿಂದ ನಿರ್ಮಾಣ ಆಗಿದೆ. ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಮಾಡಬೇಕು. ಇಲ್ಲದೆ ಹೋದರೆ ನಿಮ್ಮ ವಿರುದ್ಧ ನಾವು ಕಾನೂನಿನ ಹೋರಾಟ ಮಾಡಬೇಕಾಗುತ್ತೆ. ಎಚ್ಚರಿಕೆ. ಧನ್ಯವಾದಗಳು.